Due to technical problem, I am not able to send a video immediately. So today I am going to start a class relating to ledger accounts regarding building and machinery. Here is the problem. So first we have to prepare ledger accounts before going to prepare a fund flow statement. In last class we were prepared schedule of changes in working capital. Now schedule of changes in working capital na actual ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಪ್ರಿಪೇರ್ ಮಾಡಿದ್ವಿ. ಈಗ ನಾವು ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಿಯರ್ ಈಸ್ ದ ಬಿಲ್ಡಿಂಗ್ ಅಕೌಂಟ್. ವೈಲ್ ಪ್ರಿಪೇರ್ ಎ ಲೆಡ್ಜರ್ ಅಕೌಂಟ್ಸ್ ಫಸ್ಟ್ ವಿ ನೋ ದ ಸಮ್ ಬೇಸಿಕ್ ರೂಲ್ಸ್. ನಾವು ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಅದು ರಿಯಲ್ ಐಟಮಾ, ದಟ್ ಮೀನ್ಸ್ ಅಸೆಟ್ಟಾ ಅಥವಾ ಲೈಬಿಲಿಟಿನ ಅಂತ ತಿಳ್ಕೊಳ್ಬೇಕಾಗುತ್ತೆ. ಸೊ ಎನಿ ರಿಯಲ್ ಐಟಮ್ ಅಂದರೆ ರಿಯಲ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಐಟಮ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಓಪನಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಲಾಸ್ಟಲ್ಲಿ ಕ್ರೆಡಿಟ್ ಸೈಡು ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಬಿಲ್ಡಿಂಗ್ ಅಕೌಂಟಲ್ಲಿ ನೋಡಿ, ಏನು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 1,20,000 ಇದೆ. ಓಪನಿಂಗ್ ಬ್ಯಾಲೆನ್ಸು 1,20,000 ಇದೆ. ಅದನ್ನು ಅವರು ಓಪನಿಂಗ್ ಬ್ಯಾಲೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತಂದಾದರೂ ಮೆನ್ಷನ್ ಮಾಡ್ಬೋದು ಅಥವಾ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಂದಾದರೂ ಮೆನ್ಷನ್ ಮಾಡ್ಬೋದು. ನೋಡಿ, ಈ ಪ್ರಾಬ್ಲಮಲ್ಲಿ 1,20,000ನ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದು ಎಲ್ಲಿ ಕೊಟ್ಟಿರ್ತಾರೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಓಕೆ, ನೌ ವಿ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಶೀಟ್. ಈ ಬ್ಯಾಲೆನ್ಸ್ ಶೀಟಲ್ಲಿ 2002 ಮತ್ತು 2003 ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಆಲ್ 2002 ಬ್ಯಾಲೆನ್ಸ್ ಆರ್ ಓಪನಿಂಗ್ ಬ್ಯಾಲೆನ್ಸಸ್. ಇಲ್ಲಿ 2002 ಅಲ್ಲಿ ಏನು ವ್ಯಾಲ್ಯೂಸ್ ಇರುತ್ತೋ ಅದೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. 2003 ಅಲ್ಲಿರೋದೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಗಿರುತ್ತೆ. ನಾವು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡೋದಾದರೆ ಇಲ್ಲಿ ಬಿಲ್ಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಹಿಯರ್ ಟು ಓಪನಿಂಗ್ ಬ್ಯಾಲೆನ್ಸ್ ಅಂತಂದೇಳಿ 1,20,000ನ ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾವು 2,50,000 ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ಯಾವುದೇ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಈಸಿಯಾಗಿ ಅದನ್ನು ಸಾಲ್ವ್ ಮಾಡೋದಾದರೆ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ನ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಮೆನ್ಷನ್ ಮಾಡಿಬಿಡಿ. ಓಪನಿಂಗ್ ಬ್ಯಾಲೆನ್ಸ್ನ ಬಿಗಿನಿಂಗಲ್ಲಿ ಎಂಟ್ರಿ ಮಾಡಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಲೆಡ್ಜರ್ ಅಕೌಂಟ್ನ ಕೊನೆಯಲ್ಲಿ ಮೆನ್ಷನ್ ಮಾಡಬೇಕು. ನಾವು ಬಿಲ್ಡಿಂಗ್ ಅಕೌಂಟಿಗೆ ಸಂಬಂಧಪಟ್ಟಂತೆ ಓಪನಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡಲ್ಲಿ 1,20,000 ಅಂತ ಮೆನ್ಷನ್ ಮಾಡಿದ್ದೀವಿ. ಈ 1,20,000 ಎಲ್ಲಿದೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂತಹ ಅಸೆಟ್ ಸೈಡಲ್ಲಿ ಬಿಲ್ಡಿಂಗ್ ಅನ್ನೋ ಐಟಮಲ್ಲಿ 2002 ಅಲ್ಲಿ 1,20,000 ಇದೆ. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸು 2003 ಇರ್ತಕ್ಕಂಥ ಬ್ಯಾಲೆನ್ಸೇ 2,50,000 ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಓಪನಿಂಗ್ ಬ್ಯಾಲೆನ್ಸು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಮೆನ್ಷನ್ ಮಾಡಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಏನಪ್ಪ ಇದೆ ಅಂದರೆ, ಹಿಯರ್ ಈಸ್ ದ ಅಡ್ಜಸ್ಟ್ಮೆಂಟ್. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಡ್ಯೂರಿಂಗ್ ದ ಇಯರ್ ಡಿಪ್ರಿಸಿಯೇಷನ್ ಚಾರ್ಜ್ ವಾಸ್ ₹30,000 ಆನ್ ಬಿಲ್ಡಿಂಗ್ ಅಂತ ಇದೆ. ಸೊ ನೌ we have to enter in the ಬಿಲ್ಡಿಂಗ್ ಲೆಡ್ಜರ್ ಅಕೌಂಟ್. ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂಥ ಲೆಡ್ಜರ್ ಅಕೌಂಟಲ್ಲಿ ಬೈ ಡಿಪ್ರಿಸಿಯೇಷನ್ ಅಂತೇಳಿ ನಾವು ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡ್ತೀವಿ. ಅಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ರು, ಬಿಲ್ಡಿಂಗ್ ವಾಸ್ ಡಿಪ್ರಿಸಿಯೇಷನ್ ಬೈ 30,000 ಅಂತಿದೆ. ಆ 30,000 ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ದೆನ್ ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡೋದಾದರೆ ಕ್ರೆಡಿಟ್ ಸೈಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, 2,80,000. ಡೆಬಿಟ್ ಸೈಡ್ ಏನಿದೆ, ಓಪನಿಂಗ್ ಬ್ಯಾಲೆನ್ಸ್ 1,20,000 ಇದೆ. ಡಿಫ್ರೆನ್ಸ್ ಅಮೌಂಟ್ ಏನಾಗುತ್ತೆ, 1,60,000 ಆಗುತ್ತೆ. ಈ 1,60,000 ನಾವೇನು ಮಾಡಬೇಕು, ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟಲ್ಲಿ ಬೇಕಾದರೆ ನಾವು ಪರ್ಚೇಸ್ ಅಂತ ಮೆನ್ಷನ್ ಮಾಡಬೇಕು. ಸೊ ಡೆಬಿಟ್ ಸೈಡ್ ಏನಾದರೂ ಅಮೌಂಟು ಶಾರ್ಟೇಜ್ ಬಂದರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪರ್ಚೇಸ್. ಇನ್ ಕೇಸ್ ಕ್ರೆಡಿಟ್ ಸೈಡ್ ಏನಾದರೂ ಅಮೌಂಟ್ ಶಾರ್ಟೇಜ್ ಬಂದರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಸೇಲ್ ಆರ್ ಡಿಪ್ರಿಸಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಡಿಫ್ರೆನ್ಸ್ 1,60,000 ಬರುತ್ತೆ. ಈ 1,60,000 ಸಹ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಏನು, ಪರ್ಚೇಸ್ ಅಂತೇಳಿ ನೋಡಿ. ಅಡ್ಜಸ್ಟ್ಮೆಂಟಲ್ಲಿ ದ ಕಂಪನಿ, ಥರ್ಡ್ ಅಡ್ಜಸ್ಟ್ಮೆಂಟ್, ದ ಕಂಪನಿ ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್ ಬಿಲ್ಡಿಂಗ್ ವರ್ತ್ ₹1,60,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಬ್ಯಾಲೆನ್ಸ್ ಅಮೌಂಟ್ನ ಮೆನ್ಷನ್ ಮಾಡಿದ್ರು 1,60,000. ಅದೇ ರೀತಿ ಡೈರೆಕ್ಟಾಗಿ ಪರ್ಚೇಸ್ ಅಂತ ಅವ್ರು ಏನು ಮಾಡಿದ್ದಾರೆ, 1,60,000 ಅಂದರೆ ಆ 1,60,000 ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ಈಗ ನಾವು ಲೆಡ್ಜರ್ ಅಕೌಂಟ್ನ ನಾವು ಬ್ಯಾಲೆನ್ಸ್ ಮಾಡೋದಾದರೆ ಕ್ರೆಡಿಟ್ ಸೈಡ್ ಎಷ್ಟಾಗುತ್ತೆ, 2,60,000 ಆಗುತ್ತೆ. ನೆಕ್ಸ್ಟು ಡೆಬಿಟ್ ಸೈಡು 2,60,000 ಟ್ಯಾಲಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಮಷಿನರಿ ಅಕೌಂಟು 2002 ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ದಟ್ ಮೀನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಾಗುತ್ತೆ, ಅದು 3 lakh ಇದೆ. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್, ದಟ್ ಮೀನ್ಸ್ 2003 ಬ್ಯಾಲೆನ್ಸಸ್ಸು
ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಂದಾದರೂ ನಾವು ಮೆನ್ಷನ್ ಮಾಡ್ಬೋದು, ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತಂದಾದರೂ ಮೆನ್ಷನ್ ಮಾಡ್ಬೋದು. ಸೊ ಅದೆಷ್ಟಾಗುತ್ತೆ 2,60,000 ಇದೆ. ನೆಕ್ಸ್ಟ್ ಅದೇ ರೀತಿ ಅಡ್ಜಸ್ಟ್ಮೆಂಟಲ್ಲಿ ಅವರು ಈ ಮಷಿನರಿ ಅಕೌಂಟಿಗೆ ರಿಲೇಟೆಡಾಗಿ ಏನಾದರೂ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರಾ ಅದನ್ನು ನಾವು ನೋಡಬೇಕಾಗುತ್ತೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಯಾವುದು ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿದೆ ನೋಡಿ, ಡ್ಯೂರಿಂಗ್ ದ ಇಯರ್ ಡಿಪ್ರಿಸಿಯೇಷನ್ ಚಾರ್ಜ್ ವರ್ತ್ ₹30,000 ಆನ್ ಬಿಲ್ಡಿಂಗ್. ಇದು ಆಲ್ರೆಡಿ ನಾವು ಎಂಟ್ರಿ ಮಾಡಾಯಿತು. ಆ್ಯಂಡ್ ₹40,000 ಆನ್ ಮಿಷನರಿ ಇದೆ. ಈ ಮಿಷನರಿನ ನಾವು 40,000 ಡಿಪ್ರಿಸಿಯೇಷನನ್ನು ಮಿಷನರಿ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ನೋಡಿ ನಾವು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ 40,000ನ ಡಿಪ್ರಿಸಿಯೇಷನ್ನು ಮಷಿನರಿ ಅಕೌಂಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ನಾವು ಮತ್ತೆ ಮುಂದುವರೆದು ಇದಕ್ಕೆ ಅಡ್ಜಸ್ಟ್ಮೆಂಟಾಗಿ ಏನೂ ಕೊಟ್ಟಿಲ್ಲ. ಸೊ ಈಗ ನಾವು ಬ್ಯಾಲೆನ್ಸ್ ಮಾಡೋದಾದರೆ ಯಾವ ಕಡೆ ಜಾಸ್ತಿ ಬರುತ್ತೆ? ಸೊ ಬೋತ್ ದ ಸೈಡ್ ಸೇಮ್ ಬ್ಯಾಲೆನ್ಸ್ ಇದೆ. ಕ್ರೆಡಿಟ್ ಸೈಡ್ ಎಷ್ಟಾಗುತ್ತೆ ಡಿಪ್ರಿಸಿಯೇಷನ್ನು 40,000 ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 2,60,000. ದೆನ್ ಟೋಟಲ್ ಅಮೌಂಟ್ ಬಿಕಮ್ 3 lakh ಆ್ಯಂಡ್ ಡೆಬಿಟ್ ಸೈಡ್ ಎಷ್ಟಾಗುತ್ತೆ 3 lakh ಆಗುತ್ತೆ. ಅಲ್ಲಿಗೆ ಮಿಷನರಿ ಅಕೌಂಟು ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೂ ಅಡಿಷ್ನಲ್ಲಾಗಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾವು ಆ ಐಟಮ್ಗೆ ಸಂಬಂಧಪಟ್ಟಂತೆ ನಾವು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಬಟ್ ಇನ್ ದಿಸ್ ಪ್ರಾಬ್ಲಮ್ ಓನ್ಲಿ ವಿ ರಿಕ್ವೈರ್ಡ್ 2 ಲೆಡ್ಜರ್ ಅಕೌಂಟ್ಸ್, ದ ಮಷಿನರಿ ಅಕೌಂಟ್, ಈ ಎರಡು ಮಾತ್ರ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ದೆನ್ ಆಲ್ಸೋ ಲೆಡ್ಜರ್ ಅಕೌಂಟ್ಸ್ ವಿ ಹ್ಯಾವ್ ಟು ಪ್ರಿಪೇರ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಟು ನೋ ದಿ ಅಡ್ಜಸ್ಟೆಡ್ ಪ್ರಾಫಿಟ್ ಆರ್ ಅಡ್ಜಸ್ಟೆಡ್ ಲಾಸ್. ಇನ್ ಕೇಸ್ ಕ್ರೆಡಿಟ್ ಸೈಡ್ ಅಮೌಂಟ್ ಏನಾದರೂ ಬ್ಯಾಲೆನ್ಸ್ ಶಾರ್ಟೇಜ್ ಬಂದರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅಡ್ಜಸ್ಟೆಡ್ ಪ್ರಾಫಿಟ್ ಆರ್ ಫಂಡ್ ಫ್ರಮ್ ಆಪರೇಷನ್. ಇನ್ ಕೇಸ್ ಕ್ರೆಡಿಟ್ ಸೈಡ್ ಏನಾದರೂ ಅಮೌಂಟು ಶಾರ್ಟೇಜ್ ಬಂದರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅಡ್ಜಸ್ಟೆಡ್ ಪ್ರಾಫಿಟ್ ಆರ್ ಫಂಡ್ ಫ್ರಮ್ ಆಪರೇಷನ್ ಅಂತ ಮೆನ್ಷನ್ ಮಾಡಬೇಕು. ಅಥವಾ ಡೆಬಿಟ್ ಸೈಡ್ ಏನಾದರೂ ಬ್ಯಾಲೆನ್ಸ್ ಕಡಿಮೆ ಇತ್ತು ಅಂದರೆ ಸೊ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ ಬ್ಯಾಲೆನ್ಸ್ ಇನ್ ಫಿಗರು ಅದು ಅಡ್ಜಸ್ಟೆಡ್ ಲಾಸ್ ಆರ್ ಫಂಡ್ ಟು ಆಪರೇಷನ್, ಅದೇನಾಗುತ್ತೆ ಫಂಡ್ ಟು ಆಪರೇಷನ್ ಆಗುತ್ತೆ. ಸೊ ಇದು ಬೇಸಿಕ್ಕು ನೋಡಿ. ವೈಲ್ ಪ್ರಿಪರೇಷನ್ ಆಫ್ ರಿಯಲ್ ಅಕೌಂಟ್ ಲೆಡ್ಜರ್ ಅಕೌಂಟ್ಸ್ ಓಪನಿಂಗ್ ಬ್ಯಾಲೆನ್ಸ್ ವಿ ಆರ್ ಮೆನ್ಷನ್ಡ್ ಇನ್ ಡೆಬಿಟ್ ಸೈಡ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೆನ್ಷನ್ಡ್ ಅಟ್ ಕ್ರೆಡಿಟ್ ಸೈಡ್. ನಾವು ಓಪನಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಮೆನ್ಷನ್ ಮಾಡ್ತಿದ್ವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕ್ರೆಡಿಟ್ ಸೈಡು ಮೆನ್ಷನ್ ಮಾಡ್ತಿದ್ವಿ. ಬಟ್ ಇದು ರಿಯಲ್ ಅಕೌಂಟ್ ಅಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತದ್ದು ನಿಮಗೆ ಗೊತ್ತೇ ಇದೆ. ಯಾವ ಅಕೌಂಟು? ನಾಮಿನಲ್ ಅಕೌಂಟ್ ಆಗಿರೋದ್ರಿಂದ ನಾವು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸ್ನ ಮೆನ್ಷನ್ ಮಾಡಬೇಕು. ಸೊ ಅದೇ ರೀತಿ 2002 ನಾನು ಆಗಲೇ ಲಾಸ್ಟಲ್ಲಿ ಹೇಳ್ದಂಗೆ 2002 ವ್ಯಾಲ್ಯೂಸ್ ಎಲ್ಲ ಏನಾಗಿರುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ದೆನ್ 2003 ವ್ಯಾಲ್ಯೂಸ್ ಎಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ ನಾವು ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2002 40,000 ಇದೆ, 2003 60,000 ಇದೆ. ಸೊ 2002 ಓಪನಿಂಗ್ ಬ್ಯಾಲೆನ್ಸ್ ಆದರೆ 2003 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ನಾವೇನು ಮಾಡಬೇಕು? ಬೈ ಓಪನಿಂಗ್ ಬ್ಯಾಲೆನ್ಸ್ 40,000 ಆರ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ 40,000ನ ಮೆನ್ಷನ್ ಮಾಡಬೇಕು. ದೆನ್ ಲಾಸ್ಟ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ 2003 ವ್ಯಾಲ್ಯೂ ಏನಿರುತ್ತೋ ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ 60,000 ಅಂತ ಮೆನ್ಷನ್ ಮಾಡಬೇಕು, ಅಥವಾ 2 ಬ್ಯಾಲೆನ್ಸ್ ಕ್ರೆಡಿಟ್ ಡೌನ್ ಅಂತ ನಾವು ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಇನ್ನು ಫರ್ದರ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಏನು ಅಡ್ಜಸ್ಟ್ಮೆಂಟ್ ಇದೆ? ಬಿಫೋರ್ ಗೋಯಿಂಗ್ ಟು ಫರ್ದರ್ ಅಡ್ಜಸ್ಟ್ಮೆಂಟ್ ಫಸ್ಟ್ ವಿ ಹ್ಯಾವ್ ಟು ಮೆನ್ಷನ್ ಸಮ್ ಅದರ್ ಅಡ್ಜಸ್ಟ್ಮೆಂಟ್ ಅಂದರೆ ನಾವು 2 ಆಸ್ಪೆಕ್ಟಲ್ಲಿ ನಾವು ಏನು ಮಾಡಬೇಕು? ಎಂಟ್ರಿ ಮಾಡಬೇಕು. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟಲ್ಲಿ ನಾವು ಏನು ಮಾಡಬೇಕು? ಎಂಟ್ರಿ ಮಾಡಬೇಕು. ಇಲ್ಲಿ ಬಿಲ್ಡಿಂಗ್ ಅಕೌಂಟು ಡಿಪ್ರಿಸಿಯೇಷನ್ ಏನಾಗಿದೆ ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿ ನಾವು ಇಲ್ಲಿ ಬ್ರಾಕೆಟಲ್ಲಿ ಮೆನ್ಷನ್ ಮಾಡೋದಾದರೆ ಬ್ರಾಕೆಟಲ್ಲಿ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂತೇಳಿ ನಾವು ಇಲ್ಲಿ ಬ್ರಾಕೆಟಲ್ಲೇ ಮೆನ್ಷನ್ ಮಾಡ್ಬೋದು. ಮೆನ್ಷನ್ ಮಾಡಿದ್ರೆ ಕನ್ಫ್ಯೂಷನ್ ಇರೋದಿಲ್ಲ. ಡಿಪ್ರಿಸಿಯೇಷನ್ ಪಕ್ಕ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂತ ಬರೀರಿ. ಇಲ್ಲಿ ಬಿಲ್ಡಿಂಗ್ ಅಕೌಂಟ್ಗೆ ಕ್ರೆಡಿಟ್ ಸೈಡ್ ಆಗಿದೆ ಅಂದರೆ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ದೀವಿ ಅಂದರೆ ಇಲ್ಲೇನಾಗುತ್ತೆ ಅದನ್ನು ನಾವು ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಡೇಟಾರ್ ಟು ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ನಾವು ಮೆನ್ಷನ್ ಮಾಡಬೇಕು, ಅಥವಾ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಡೇಟಾರ್ ಟು ಬಿಲ್ಡಿಂಗ್ ಅಕೌಂಟ್ ಅಂತ ನಾವು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಬಿಲ್ಡಿಂಗ್ದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಡಿಪ್ರಿಸಿಯೇಷನ್ನು ಬಿಲ್ಡಿಂಗ್ಗಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಬಿಲ್ಡಿಂಗ್ ಅಕೌಂಟ್ ಅಂತ ಜರ್ನಲ್ ಎಂಟ್ರಿಯಲ್ಲಿ ಹೇಳಿದೆ. ಸೊ ಇಲ್ಲಿ ನೋಡೋದಾದರೆ ನಾವು ಅಡ್ಜಸ್ಟ್ ಡಿಪ್ರಿಸಿಯೇಷನ್ ಅಂತೇಳಿ ಬಿಲ್ಡಿಂಗ್ದು 30,000 ಡಿಪ್ರಿಸಿಯೇಷನ್ ಇದೆ 40,000 ಟೋಟಲ್ ಅಲ್ಲಿ ಎಷ್ಟಾಗುತ್ತೆ 70,000 ಆಗುತ್ತೆ. ನಾವು ಡಿಪ್ರಿಸಿಯೇಷನನ್ನು ಇಲ್ಲಿ
ಟೋಟಲ್ ಮಾಡಿ ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟು ಫರ್ದರ್ ಅಡ್ಜಸ್ಟ್ಮೆಂಟ್ ಇದೆ. ಏನಿದೆ ಫರ್ದರ್ ಅಡ್ಜಸ್ಟ್ಮೆಂಟು? ಇಲ್ಲಿ ಫರ್ದರ್ ಅಡ್ಜಸ್ಟ್ಮೆಂಟು ಫೋರ್ತ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಡಿವಿಡೆಂಡ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ಅಮೌಂಟೆಡ್ ಟು ₹20,000. ಇಲ್ಲಿ ಸೋರ್ಸ್ ಆಗುತ್ತಾ, ಅಪ್ಲಿಕೇಶನ್ ಆಗುತ್ತೆ. ಡಿವಿಡೆಂಡ್ ಪೇ ಮಾಡಿದ್ರೆ ಕಂಪ್ನಿಗೆ ಏನಾಗುತ್ತೆ, ಅಮೌಂಟು ಔಟ್ಫ್ಲೋ ಆಗುತ್ತೆ. ದಟ್ ಮೀನ್ಸ್ ಅಪ್ಲಿಕೇಶನ್ ಆಫ್ ಫಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಂದು ಅಡ್ಜಸ್ಟೆಡ್ P&L ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು, ಇನ್ನೊಂದು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ನಾಮಿನಲ್ ಅಕೌಂಟ್ ಆಗಿರೋದ್ರಿಂದ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಇದು ಡಿವಿಡೆಂಡ್ ಪೇಯ್ಡ್ ಅನ್ನೋದು ಕಂಪ್ನಿಗೆ ಏನಾಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರುತ್ತೆ. ಡಿವಿಡೆಂಡ್ ಪೇಯ್ಡ್ ಏನಾಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಡೆಬಿಟ್ ಸೈಡು ಟು ಡಿವಿಡೆಂಡ್ ಪೇಯ್ಡ್ ಅಂತಂದೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿ ಇದನ್ನು ಅಪ್ಲಿಕೇಶನ್ ಆಫ್ ಫಂಡಲ್ಲಿ ನಾವೇನು ಮಾಡ್ತೀವಿ, 20,000ನ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಡಿವಿಡೆಂಡ್ ಪೇಯ್ಡ್ನ 20,000 ಈಗ ಫಸ್ಟಿಗೆ ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಇನ್ನು ರಿಮೈನಿಂಗ್ ಯಾವುದೇ ಕಂಟೆಂಟ್ಸ್ ಇಲ್ಲ. ಈಗ ನಾವು ಬ್ಯಾಲೆನ್ಸ್ ಮಾಡೋದಾದರೆ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. 70,000 + 20,000 + 60,000 1,50,000 ಆಗುತ್ತೆ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ 40,000 ಇದೆ. ಇನ್ನು ಫರ್ದರ್ ಬ್ಯಾಲೆನ್ಸ್ ಇನ್ ಫಿಗರ್ ಏನಾಗುತ್ತೆ, ಅಡ್ಜಸ್ಟೆಡ್ ಪ್ರಾಫಿಟ್ ಆಗುತ್ತೆ. ಈ ಅಡ್ಜಸ್ಟೆಡ್ ಪ್ರಾಫಿಟ್ ಏನು, 1,50,000 ಮೈನಸ್ 10,000 1,50,000 ಮೈನಸ್ 40,000 ಇನ್ನು 10,000 ಆಗುತ್ತೆ. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ ಆರ್ ಫಂಡ್ ಫ್ರಮ್ ಆಪರೇಷನ್ ಎಷ್ಟಾಗುತ್ತೆ, 1,10,000 ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ, ಅಡ್ಜಸ್ಟೆಡ್ P&L ಅಕೌಂಟ್ನ ನಾವು ಕಂಪ್ಲೀಟ್ ಮಾಡ್ದಂಗೆ ಆಯಿತು. ಈಗ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಂಪ್ಲೀಟ್ ಆಯಿತು. ದೆನ್ ಲೆಡ್ಜರ್ ಅಕೌಂಟ್ಸ್ ಕಂಪ್ಲೀಟ್ ಆಯಿತು. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಅಲ್ಟಿಮೇಟಾಗಿ ನಾವೇನು ಪ್ರಿಪೇರ್ ಮಾಡಬೇಕು ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಇದು ಫಾರ್ಮೇಟ್ ಯಾವ ರೀತಿ ಇರುತ್ತೆ ಅಂದರೆ ಸೋರ್ಸಸ್ ಆಫ್ ಫಂಡ್, ಅಪ್ಲಿಕೇಶನ್ ಆಫ್ ಫಂಡ್ಸ್ ಇರುತ್ತೆ. ಸೋರ್ಸಸ್ ಆಫ್ ಫಂಡ್ ಅಂದರೆ ಕಂಪ್ನಿಗೆ ಕ್ಯಾಶು ಇನ್ಫ್ಲೋ ಆದರೆ ಅದನ್ನು ಸೋರ್ಸಸ್ ಆಫ್ ಫಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಪ್ಲಿಕೇಶನ್ ಆಫ್ ಫಂಡ್ ಅಂದರೆ ಕಂಪನಿಯಿಂದ ಕ್ಯಾಶ್ ಔಟ್ಫ್ಲೋ ಆದರೆ ಅದನ್ನು ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಕರಿತೀವಿ. ಇಲ್ಲಿ ಸೋರ್ಸಸ್ ಆಫ್ ಫಂಡ್ ಅಂದರೆ ಏನಾಗುತ್ತೆ, ಕ್ಯಾಶ್ ಇನ್ಫ್ಲೋ ಆಗಬೇಕು. ಯಾವಾಗ ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದಾಗ ಕಂಪ್ನಿಗೆ ಕ್ಯಾಶ್ ಬರುತ್ತೆ. ಡಿವೆಂಚರ್ಸ್ನ ಇಶ್ಯೂ ಮಾಡಿದಾಗ ಕಂಪ್ನಿಗೆ ಕ್ಯಾಶ್ ಬರುತ್ತೆ. ಪ್ರಾಫಿಟ್ ಬಂದ್ರೂ ಕಂಪ್ನಿಗೆ ಏನಾಗುತ್ತೆ, ಪ್ರಾಫಿಟ್ ಬಂದಾಗೂ ಕಂಪ್ನಿಗೆ ಕ್ಯಾಶ್ ಬರುತ್ತೆ. ದೆನ್ ಏನಾದರೂ ಫಿಕ್ಸ್ಡ್ ಅಸೆಟ್ನ ಸೇಲ್ ಮಾಡಿದಾಗೂ ಸಹ ಕಂಪ್ನಿಗೆ ಏನು ಬರುತ್ತೆ, ಕ್ಯಾಶ್ ಬರುತ್ತೆ. ಅದೇ ರೀತಿ ಡಿವಿಡೆಂಟ್ನ ರಿಸೀವ್ ಮಾಡಿದಾಗೂ ಕ್ಯಾಶ್ ಬರುತ್ತೆ. ಸೊ ಈ ರೀತಿ ಕ್ಯಾಶ್ ಇನ್ಫ್ಲೋ ಆದರೆ ಅದೇನಾಗುತ್ತೆ, ಸೋರ್ಸಸ್ ಆಫ್ ಫಂಡ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಫಂಡ್ ಅಂದರೆ ನಾವು ಲಾಸ್ ಆಗ್ಬೋದು ಅಥವಾ ಎಕ್ಸ್ಪೆನ್ಸಸ್ ಆಗ್ಬೋದು ಅಥವಾ ಏನಾದರೂ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಕ್ಯಾಶು ಕಂಪ್ನಿಯಿಂದ ಹೊರಗಡೆ ಹೋಗುತ್ತೆ. ಇನ್ ಕೇಸ್ ಬಿಲ್ಡಿಂಗ್ನ ಪರ್ಚೇಸ್ ಮಾಡ್ತೀವಿ, ವೈಲ್ ಪರ್ಚೇಸಿಂಗ್ ಎ ಬಿಲ್ಡಿಂಗ್ ವಿ ಹ್ಯಾವ್ ಟು ಪೇ ಸಮ್ ಕ್ಯಾಶ್. ನಾವೇನಾದರೂ ಬಿಲ್ಡಿಂಗ್ ಪರ್ಚೇಸ್ ಅಂತಿದ್ದರೆ ಅಲ್ಲೇನಾಗುತ್ತೆ, ಯಾರಾದರೂ ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಪರ್ಚೇಸ್ ಮಾಡಿದಾಗ ಕೊಡ್ತಾರಾ, ಇಲ್ಲ. ಸೊ ಅದಕ್ಕೆ ನಾವು ರಿಟರ್ನಾಗಿ ಏನು ಮಾಡಬೇಕಾಗುತ್ತೆ, ಕ್ಯಾಶ್ನ ಪೇ ಮಾಡಬೇಕಾಗುತ್ತೆ. ನಾವು ಏನಾಗಿದೆ, ಅದು ಪರ್ಚೇಸ್ ಆಫ್ ಬಿಲ್ಡಿಂಗ್ ಇದೆ, ಎಷ್ಟಿದೆ ಅದು 1,60,000 ಇದೆ. ಆ 1,60,000ನ ಇಲ್ಲ ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟ್ ಡಿವಿಡೆಂಡ್ ಪೇ ಮಾಡಿದ್ರೂ ಸಹ ಏನಾಗುತ್ತೆ, ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಅದೇನಾಗುತ್ತೆ, ಅಪ್ಲಿಕೇಶನ್ ಫಂಡ್ ಆಗುತ್ತೆ. ಆ 20,000ನ ಇಲ್ಲಿ ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಕ್ಯಾಪಿಟಲ್ ರಿಕ್ವೈರ್ಡ್ ಫಾರ್ ಮೈಂಟೈನಿಂಗ್ ಎ ಡೇ ಟು ಡೇ ಎಕ್ಸ್ಪೆನ್ಸಸ್. ಪ್ರತಿದಿನ ಅಂದರೆ ಡೇ ಟು ಡೇ ಎಕ್ಸ್ಪೆನ್ಸಸ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಬೇರ್ ಮಾಡೋದಕ್ಕೋಸ್ಕರ ಕ್ಯಾಶ್ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಅದನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಪ್ರಿಪೇರ್ ಮಾಡಿದಾಗ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಅಂದರೆ ಇನ್ನೂ ನಮಗೆ ಹೆಚ್ಚು ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಕ್ಯಾಶ್ ರಿಕ್ವೈರ್ಮೆಂಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕ್ಯಾಶ್ ಔಟ್ಫ್ಲೋ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನಾವೇನು ಮಾಡಿದ್ದೀವಿ, ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 80,000. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದರೆ ನಾವು ಸೋರ್ಸಸ್ ಆಫ್ ಫಂಡಲ್ಲಿ ಮೆನ್ಷನ್ ಮಾಡ್ತಾ ಇದ್ವಿ. ನೆಕ್ಸ್ಟು ಲಾಸ್ಟ್ ಐಟಮು ಪ್ರಾಫಿಟ್ 1,10,000 ಅಂತ ಇದೆ. ಇದು ಯಾವುದು, ಅಡ್ಜಸ್ಟೆಡ್ P&L ಅಕೌಂಟಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ 1,10,000 ಇದೆಯಲ್ವ, ಅದು ಅಡ್ಜಸ್ಟೆಡ್ ಪ್ರಾಫಿಟ್ ಬಂದರೆ ಸೋರ್ಸ್ ಆಗುತ್ತೆ, ಅಡ್ಜಸ್ಟೆಡ್ ಲಾಸ್ ಆದರೆ ಅಪ್ಲಿಕೇಶನ್ ಆಗುತ್ತೆ. ಈ ಅಡ್ಜಸ್ಟೆಡ್ ಪ್ರಾಫಿಟ್ನ ನಾವು ಆಲ್ಸೋ ಕಾಲ್ಡ್ ಆಸ್ ಫಂಡ್ ಫ್ರಮ್ ಆಪರೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ 1,10,000ನ ನಾವು ಅಡ್ಜಸ್ಟೆಡ್ ಪ್ರಾಫಿಟಲ್ಲಿ 1,10,000ನ ಮೆನ್ಷನ್ ಮಾಡಿದ್ದೀವಿ. ಈಗ ಎಲ್ಲ ಐಟಮ್ಸ್ನ ನಾವು ಎಂಟ್ರಿ ಮಾಡಾಯಿತು. ದೆನ್ ವಿ ಬ್ಯಾಲೆನ್ಸ್ ದ ಸೋರ್ಸಸ್ ಆಫ್ ಫಂಡ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್. ಇದು ಅಮೌಂಟ್ ಏನಾದರೂ ಬ್ಯಾಲೆನ್ಸ್ ಆದರೆ ಅಲ್ಲಿಗೆ ಪ್ರಾಬ್ಲಮ್ಮು ನಾವು ಕರೆಕ್ಟಾಗಿ ಸಾಲ್ವ್ ಮಾಡಿದ್ದೀವಿ ಅಂತ ನೋಡಿ. ಬ್ಯಾಲೆನ್ಸ್ ನೋಡೋದಾದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,00,000, ಡಿಬೆಂಚರ್ 50,000 ಆ್ಯಂಡ್ ಪ್ರಾಫಿಟ್ ದಟ್ ಮೀನ್ಸ್ ಫಂಡ್ ಫ್ರಮ್ ಆಪರೇಷನ್ 1,10,000. ಅಲ್ಲಿಗೆ ಟೋಟಲ್ ಅಮೌಂಟ್ ಬಿಕಮ್ 2,60,000. ದೆನ್ ಅಪ್ಲಿಕೇಶನ್ ಆಫ್ ಫಂಡ್ ಪರ್ಚೇಸ್ ಆಫ್ ಬಿಲ್ಡಿಂಗ್ 1,60,000, ಡಿವಿಡೆಂಡ್ ಪೇಯ್ಡ್ 20,000, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 80,000. ಟೋಟಲ್ ಅಮೌಂಟ್ ಬಿಕಮ್ 2,60,000. ಇಲ್ಲಿಗೆ ಅಮೌಂಟು ಬ್ಯಾಲೆನ್ಸ್ ಆಯಿತು. ಸೊ ಇಲ್ಲಿಗೆ ಫಸ್ಟ್ ಪ್ರಾಬ್ಲಮ್ ಎಂಡ್ ಆಯಿತು. ಎನಿ ಕ್ವೈರೀಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ.